ಅಲ್ಲ, ಏನಾಗ್ಯದಂತೆ ಈ ಬೆಂಗ್ಳೂರ್ನಾಗ? ಅದು ಯಾರು ಕಣ್ಬಿತ್ತೋ ಏನೋ ಗೊತ್ತಿಲ್ಲ. ಎಲ್ಲರೂ ಬೆಂಗ್ಳೂರು ವೆದರ್ ಚಲೋ ಅದ ಅಂತ ಹೇಳಿ 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 ಈಗ ನೋಡ್ರಿ ಸೂರ್ಯನೇ ಕಾಣಲ್ಲ ಹೋಗ್ಯಾನ. 2 ದಿನ ಆಯಿತು. ಅವನಿಗೆ ಹುಡ್ಕೋತಾ ನಾವು 20 ಕಿಲೋಮೀಟ್ರ್ ದೂರ ಲಾಂಗ್ ಡ್ರೈವ್ ಅಂದ್ಕೊಂಡು ಹೋದೆವು. ಅಲ್ಲಿ ನೋಡ್ರಿ ಎಲ್ಲಿ ನೋಡ್ರಿ ಭೀ ಸೂರ್ಯ ಕಾಣೋಕ್ಕೆ ತಯಾರಿಲ್ಲ. ನೀವೆಲ್ಲ ಅನ್ಕೊಳತ್ತೀರಲ್ಲ ನಾವು ಅವ್ರಿಗೆ ಹುಡ್ಕೋತ ಮಸ್ಕಿನಾಗ ಹೋಗಿದ್ದೇವಂತ. ಮಸ್ಕಿನಾಗಿಲ್ಲ ಏನಿಲ್ಲ, ಮಧ್ಯಾಹ್ನ ದೋನಕ್ಕೆ ಹುಡ್ಕೋತ ಹೋಗಿದ್ದೆವು. ಕಾಣಕ್ಕೆ ತಯಾರಿಲ್ಲ ಎಲ್ಲಿ ಭೀ ಅವ. ಅಯ್ಯೋ ದೇವ್ರೇ. ಮೊದಲೇ ಹೇಳಿ ಕೇಳಿ ನಾವು ಉತ್ತರ ಕರ್ನಾಟಕದ ಮಂದಿ. ನಮ್ಮ ಕಡೆನ ಟೆಂಪ್ರೇಚರ್ ಕೇಳಿದ್ರಂದ್ರೆ ಶಾಕ್ ಆಗ್ತೀರಿ. 30-40 ಡಿಗ್ರಿ ಟೆಂಪ್ರೇಚರ್ ತನಕ ತಾಳ್ಕೊಂಡು ಬೆಳ್ಕೊಂಡು ಬಂದವ್ರು ನಾವು. ನಮಗೆ 18 ಡಿಗ್ರಿ 16 ಡಿಗ್ರಿ ಟೆಂಪ್ರೇಚರ್ಕ ಯಪ್ಪ ದೇವ್ರೆ ಫುಲ್ಲು ಚಳಿ ಆಗ್ಲತ್ತ. 2-3 ಸ್ವೆಟ್ರ್ ಹಾಕ್ಕೊಂಡು 3-4 ಬ್ಲ್ಯಾಂಕೆಟ್ ಹಚ್ಕೊಂಡು ಮುಕ್ಕೊಂಡ್ರು ಭೀ ಚಳಿ ತಾಳಕ್ಕಾಗಲ್ಲಾಗ್ಯದ, ಅಷ್ಟು ಚಳಿ ಆಗ್ಲತ್ತವ. ಈ ವೆದರು ಈ ಟೆಂಪ್ರೇಚರ್ ನೋಡಿ ನಾವು ಒಂದು ಡಿಸೈಡ್ ಮಾಡಿದೆವು. ಏನು ಗೊತ್ತಾ, ಆ್ಯಕ್ಚುಲಿ ಮನಾಲಿಗೆ ಹೋಗಬೇಕು ಅನ್ನೋ ಪ್ಲಾನ್ ಇತ್ತು ನಮ್ಮದು. ಮೋಸ್ಟ್ಲಿ ಇದೇನಾದರೂ ಸೂರ್ಯ ಕೇಳಿಸ್ಕೊಂಡನ ಏನೋ ನನಗೆ ಗೊತ್ತಿಲ್ಲ. ಅವಕ್ಕೇನು ಹಿಡಿದು ಕಾಣ್ಲಿಕ್ಕೆ ತಯಾರಿಲ್ಲವ. ಅದು ಸಲಕ್ಕೆ ನಾವು ಡಿಸೈಡ್ ಮಾಡಿದೆವು ಈ 18 ಡಿಗ್ರಿನೇ ನಮಗೆ ತಾಳಕ್ಕೆ ಆಗಲ್ಲಾಗ್ಯದ. ಇನ್ನು ಎಲ್ಲಿ -, ಡಿಗ್ರಿ ತಾಳ್ಕೋತೇವೆ ನಾವು. ಅದಕ್ಕೆ ಶಿಮ್ಲಾ ಇಲ್ಲ ಮನಾಲಿ ಇಲ್ಲ ಸುಮ್ಮನೆ ಮುಚ್ಕೊಂಡು ಮನೆಯಾಗಿರೋರಿ ಅಂತ ಅಂದ್ಕೊಂಡು ಕ್ಯಾನ್ಸಲ್ ಮಾಡಿದೆವು ನಾವರ. ಮತ್ತು ನಾವು ಹುಡ್ಕೋದು ಸಾಕು ಮಾಡಿ ಮನೆಗೆ ಹೋಯ್ತೇವೆ. ಈಗ ನೀವು ಊರ ಕಡೆಗೆ ಎಲ್ಲರ ಸೂರ್ಯ ಬಂದಿನ ಅಂದರೆ ಜರ ಬೆಂಗ್ಳೂರು ಕಡೆಗೆ ಒಂದು ಸತಿ ಬಂದು ಹೋಗಂತ ಹೇಳ್ರಿ. ಸಾಕಾಗ್ಯದ ನಮಗೆ ಈ ಚಳಿ ತಡ್ಕೊಳಕ್ಕೆ ಆಗಲ್ಲಾಗ್ಯದ ಪ್ಲೀಸ್.